ಬೆಳಗಾವಿ ಜಿಲ್ಲೆಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಸರ್ಕಾರಿ ಕನ್ನಡ ಶಾಲೆಯೊಂದು ತುರ್ತಾಗಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ದುಷ್ಕರ್ಮಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ತಡರಾತ್ರಿ ಬೆಂಕಿ ಹಚ್ಚಿದ ಘಟನೆ ಬೆಳಕಿಗೆ ಬಂದಿದೆ. ಶಾಲೆಯ 2 ಕೊಠಡಿಗಳ ಬೀಗ ಮುರಿದು ಒಳನುಗ್ಗಿದ ಕಿಡಿಗೇಡಿಗಳು ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಪುಸ್ತಕಗಳು ಸೇರಿದಂತೆ ಶಾಲೆಯಲ್ಲಿದ್ದ ಕುರ್ಚಿಗಳನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲದೆ ಮಕ್ಕಳಿಗಾಗಿ ನೂತನವಾಗಿ ನಿರ್ಮಿಸಲಾದ ಶೌಚಾಲಯದ ಬಾಗಿಲನ್ನ ಮುರಿದು ಹಾನಿಗೊಳಿಸಿರುವುದು ಗಮನಾರ್ಹವಾಗಿದೆ. ತಡರಾತ್ರಿ ನಡೆದ ಈ ಘಟನೆ ಇಂದು ಬೆಳಗ್ಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರು ಶಾಲೆಗೆ ಆಗಮಿಸಿದ್ದ ವೇಳೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಸವದತ್ತಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ದುಷ್ಕರ್ಮಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಶಾಲೆಯ ಆಸ್ತಿ ಪಾಸ್ತಿಗೆ ಉಂಟಾದ ಹಾನಿಯಿಂದ ಸ್ಥಳೀಯರಿಂದ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಸರ್, ನಿಮ್ಮ ಸ್ಕೂಲ್ ಒಳಗೆ ಏನು ಅನಾಹುತ ಆಗೈತಿ? ನಮ್ಮ ಸ್ಕೂಲ್ ನಿನ್ನೆ ಮಧ್ಯರಾತ್ರಿ 3 ಕೊಠಡಿ ಒಳಗೆ ವೈಯಕ್ತಿಕ ನಮ್ಮ ಶಿಕ್ಷಕರ ವೈಯಕ್ತಿಕ ದಾಖಲಾತಿಗಳನ್ನೆಲ್ಲ ಇಡೀ ವರ್ಷದ ಶೈಕ್ಷಣಿಕ 2024-25 ಸಾಲಿನ 25-26 ಸಾಲಿನ ಎಲ್ಲ ವೈಯಕ್ತಿಕ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟಾರು. ಮತ್ತು 2 ಸಂತಕ, ಒಂದು ಕಟ್ಟಿಗೆ ಕಪಾಟಿ ಇತ್ತು. ಇಡೀ ಕಪಾಟಿಗೆ ಬೆಂಕಿ ಹಚ್ಚಾರು. ಆಮೇಲೆ ಲೈಟ್ ಫಿಟ್ಟಿಂಗ್ ಮಾಡಿದ್ದೆ ಅದನ್ನೆಲ್ಲ ಏನು ಮಾಡಿದ್ರೆ ಹಾಳು ಮಾಡಿದ್ದಾರೆ ಯಾವ ದುಷ್ಕರ್ಮಿಗಳು. ಅದಕ್ಕೆ ದಯವಿಟ್ಟು ಇದು ಬಡ ಮಕ್ಕಳ ಶಾಲೆ ಕಲಿಯುವಂಥ ಶಾಲೆ ಇದು. ಸರ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು? ನಾವು ಬೆಳಿಗ್ಗೆ ಬಂದಿದ್ವಿ ಸರ್. ನಾವು ಬೆಳಿಗ್ಗೆ ಇಡೀ ಕ್ಲಾಸ್ ಬರೋಬಿಡ್ದ 9:30 ಬರೋಬಿಡ್ದ ಮಕ್ಕಳು ಮತ್ತು ಎಲ್ಲ ಟೀಚರು ಭಯಭೀತರಾಗಿ ಭಾಳ ಭಯಭೀತರಾಗಿದ್ದಾರೆ. ಅದಕ್ಕೆ ಇದು ಮುಂದೆ ಹಿಂಗೆ ಆಗ್ಲಂಗೆ ಸ್ವಲ್ಪ ನಮಗೆ ಇಡೀ ಮುನವಳ್ಳಿಯ ಸಮುದಾಯ, ನಮ್ಮ SDM ಆಗಲಿ, ನಮ್ಮ ಸಮುದಾಯ ಆಗಲಿ ಸ್ವಲ್ಪ ಗಮನ ಹರಿಸಿ ಇದಕ್ಕೆ ಕಾವಲ ಮಾಡುವಂಗೆ ಸೆಕ್ಯೂರಿಟಿ ಇರೋ ಒಂದು ವ್ಯವಸ್ಥೆ ಮಾಡಿ ಸರ್. ಮತ್ತೇನೇನು ಸರ್, ಇಲ್ಲಿ CC ಕ್ಯಾಮ್ರಾಗಳಿಲ್ಲ ಸರ್? ಇಲ್ಲ ಸರ್, CC ಕ್ಯಾಮ್ರಾ ಕಂಪಲ್ಸರಿ ಸ್ಕೂಲ್ಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ CC ಕ್ಯಾಮ್ರಾ ಅಳವಡಿಸ್ಬೇಕಂತೇಳಿ ಗೌರ್ಮೆಂಟ್ದವ್ರು ಇದನ್ನು ಮಾಡಿದ್ದಾರೆ. ಯಾಕೆ ನಿಮ್ಮ ಸ್ಕೂಲಿಗೆ ಇನ್ನೂ ಇದನ್ನು ಮಾಡಿಲ್ಲ? ಈಗ ಆದೇಶ ಮಾಡ್ಯಾರ ಸರ್. ಇನ್ಮೇಲೆ ಅದ ಅಂಥದ್ದಾಗಿ ಕುಂದಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. SDM ಸರ್ಕಾರದಿಂದ CC ಕ್ಯಾಮ್ರಾ ಕುಂದಿಸ್ತೀವಿ ಸರ್. ತಾವು ಏನು ಮಾಡಿ ಸರ್? ನೀವೇನಿದ್ರಿ ಸರ್? ನಾವಿಲ್ಲಿ ಇನ್ಚಾರ್ಜ್ ಹೆಡ್ ಮಾಸ್ಟರ್. ತಮ್ಮ ಹೆಸರು ಸರ್? ಹುಸೇನ್ ಸಾಬ್ ಸರ್, ಏನಾಗಿದೆ ಸರ್ ಘಟನೆ ಸ್ಕೂಲ್ ಒಳಗೆ? ನಿನ್ನೆ ರಾತ್ರಿ ನಮ್ಮ ಶಾಲೆಯೊಳಗೆ ಮಧ್ಯರಾತ್ರಿ ನಮ್ಮ 3 ಶಾಲಾ ಕೊಠಡಿಗಳನ್ನು ಬಾಗಿಲ ಹೊಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿರೋದು. ಆಮೇಲೆ 2 ನಲ್ಲಿಕಲಿ, ಆಮೇಲೆ FLM, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈಗ ಈ ಪೂರ್ವದಲ್ಲಿ ಮತ್ತು ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನು ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ. ಆಮೇಲೆ ಹೊಸ ಶೌಚಾಲಯಗಳನ್ನು ಇದೇ ವರ್ಷ ಕಟ್ಟಿದ್ರು, ಇನ್ನೂ 1 ತಿಂಗಳಾಗಿಲ್ಲ. 3 ಬಾಗಿಲ ಎಲ್ಲ ಹೊಡೆದ ಹಾಕಿದ್ದಾರೆ. ಇದು ಇನ್ನೂ ಓಪನಿಂಗ್ ನಾವು ಅದನ್ನು ಇನ್ನೂ ಮಾಡಿದ್ದಿಲ್ಲ. ಅದು 3 ಬಾಗಿಲ ಹೊಡೆದು ಹಾಕಿದ್ದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗ್ಬೋದು. ಮಕ್ಕಳ ಶೌಚಾಲಯ ಮಾಡಿದ್ದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾಯ್ತು ಸರ್ ಇದು? ಯಾಕೆ ಸರ್ ಇದು ಘಟನೆ ಆಗಿದೆ? ಈ ಘಟನೆ ಬೆಳಿಗ್ಗೆ 9:30 ನಾವು ಸ್ಕೂಲ್ ಬಂದಾಗ ಎಲ್ಲ ನೋಡಿದ್ದೀವಿ. ಅವಾಗ ನಮಗೆ ಇದಾಯಿತು. ಎಲ್ಲ ಮಕ್ಕಳು ಎಲ್ಲ ಭಯಭೀತರಾದರು, ಟೀಚರ್ ಭಯಭೀತರಾದರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶಕ್ಕೆ ಮಾಡ್ತಾರೋ ಅನ್ನೋದು ನಮಗೆ ತಿಳಿವಲ್ದ. ಅದಕ್ಕೆ ದಯವಿಟ್ಟು ಒಂದು ವಾರದ ಹಿಂದೆ ಸ್ಕೂಲ್ ರೂಮ್ ಒಳಗೆ ಲಿಂಬಿಯನ್ನು ಕುಂಕುಮ ಹಚ್ಚಿ ಲಿಂಬಿಯನ್ನು ಸಿದ್ದಕ್ಕೆ ಇಟ್ಟಿದ್ರು 3 ರೂಮ್ ಒಳಗೆ. ಅದು ಮಕ್ಕಳ ಭಯ ಪಡಾತಾರೆ. ಸಮಾಚಾರ ನಡೆಯತೈತಿ ಸ್ಕೂಲ್ ಒಳಗೆ. ಸರ್, ತಮ್ಮ ಹೆಸರು ಸರ್? ನಾವು ಹುಸೇನ್ ಸಾಬ್ ನಗರ್. ನಾವು ಇಲ್ಲಿ ಪ್ರಭಾರಿ ಪ್ರಧಾನ. ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।